ಹಾಯ್, ವೆಲ್ಕಮ್ ಟು ಎವ್ರಿಡೇ ಐಟಿ ಯೋಗಿ. ಎಲ್ಲರೂ ಹೇಗಿದ್ದೀರಾ? ಇದು ಎವ್ರಿಡೇ ಹರ್ ಸೀರೀಸ್ನ ಥರ್ಡ್ ಎಪಿಸೋಡ್ ಇದು. ಸೊ ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ವುಮೆನ್ ಹೆಲ್ಪಿಂಗ್ ಅನದರ್ ವುಮೆನ್. ಆ್ಯಕ್ಚುಲಿ ಅದೆಷ್ಟು ಇಂಪಾರ್ಟೆಂಟ್ ಅಲ್ವಾ? ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಶತ್ರು ಅಂತ ಹೇಳ್ತಾರೆ. ಬಟ್ ಅದೆಷ್ಟು ನಿಜನೋ ಹಾಗೆ ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣೆ ಶಕ್ತಿ ಅನ್ನೋದು ನಿಜ. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ನಾವಿವಾಗ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಆಫ್ ಲೈಫ್ನ ರೀಚ್ ಆಗ್ತಾ ಇದ್ದೀವಿ ಅಂದಾಗ ವಿ ಟೆನ್ ಟು ಚೇಂಜ್ ಅ ಲಾಟ್. ಅದು ಹಾರ್ಮೋನಲ್ ಆಗಿರ್ಬೋದು, ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಎಲ್ಲ ರೀತಿಲೂ ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ಆ ಎಲ್ಲ ಚೇಂಜಸ್ಸು ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಹೊರತು ನಮ್ಮ ತಂದೆಗೋ ಅಥವಾ ಫ್ರೆಂಡ್ಗೋ ಅಥವಾ ಗಂಡಂಗೋ ಇಲ್ಲ ಮಗಂಗೋ ಅರ್ಥ ಆಗಲ್ಲ. ಯಾಕಂತಂದರೆ ಆ ಹೆಣ್ಣು ಕೂಡ ಆ ಸ್ಟೇಜಸ್ನ ಫೀಲ್ ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ದೇ ವಿಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಆದರೆ ನಾವೆಲ್ಲಿ ಸೋಲ್ತಾ ಇದ್ದೀವಿ ಅಂತಂದರೆ, ನಾವು ನಮಗೆ ಗೊತ್ತಿರೋ ಕಷ್ಟಗಳನ್ನೇ ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ನಾವು ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಉಪ್ಪು ಖಾರ ಹಾಕಿ ಆ ಕಷ್ಟನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಅದನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಎಷ್ಟೋ ಮನೆಗಳಲ್ಲಿ ಬರೀ ಟಾಂಟಿಂದ ಅಥವಾ ಬೇರೆ ರೀತಿಯ ಮಾತುಗಳಿಂದ ಆಗಿರ್ಬೋದು, ಹೆಣ್ಮಕ್ಳಿಗೆ ತುಂಬ ಮೆಂಟಲಿ ಪ್ರೆಷರೈಸ್ ಮಾಡೋದಾಗಿರ್ಬೋದು ಅಥವಾ ಸ್ಟ್ರೆಸ್ ಕೊಡೋದಾಗಿರ್ಬೋದು ಮಾಡ್ತಾರೆ. ಆದರೆ ಅದೆಷ್ಟು ಸರಿ ಅಲ್ವಾ? ನನಗೆ ಅರ್ಥ ಆಗುತ್ತೆ, ಯಾವಾಗಲೂ ಒಂದು ಸರಿ ಯಾರೋ ಒಬ್ಬರು ನಿಮ್ಗೆ ಹಾಗೆ ಹರ್ಟ್ ಮಾಡಿರ್ತಾರೆ ಅಂತ ನೀವು ನೆಕ್ಸ್ಟ್ ಜನ್ರೇಷನ್ಗೆ ಆ ಥರ ಹರ್ಟ್ ಮಾಡೋದು ತಪ್ಪು. ಇವಾಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು ತುಂಬ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ರೀತಿಯಿಂದನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಅವ್ರ ಸಹಪಾಠಿ ಅಥವಾ ಅವ್ರ ಬೆಸ್ಟೀಸಿಂದನೋ ಅಥವಾ ಅವ್ರ ಅಮ್ಮನಿಂದನೋ ಅತ್ತೆಯಿಂದನೋ ಇಲ್ಲ ತಂಗಿನೋ ಅಕ್ಕನೋ ನಾದಿನೋ ಅತ್ತಿಗೆನೋ ಅವ್ರುಗಳಿಂದನೂ ಒಂದೊಳ್ಳೆ ಪುಷ್ ಸಿಕ್ಕಿದ್ರೆ ಅಥವಾ ಒಂದು ಒಳ್ಳೆ ಮಾತು ಸಿಕ್ಕಿದ್ರೆ ದೇ ವಿಲ್ ಡೂ ಈವನ್ ಮೋರ್ ಬೆಟರ್ ಅಲ್ವಾ? ಹೆಲ್ಪಿಂಗ್ ಅನದರ್ ವುಮೆನ್ ಡಸಂಟ್ ರಿಕ್ವೈರ್ ಅ ಮನಿ ಆರ್ ಎನಿ ಕೈಂಡ್ ಆಫ್ ಅ ಗ್ರ್ಯಾಂಡ್ ಗೆಸ್ಚರ್. ಓಕೆ, ಇಟ್ ಜಸ್ಟ್ ದ್ಯಾಟ್ ನಿಮ್ಮೊಂದು ಒಳ್ಳೆ ಮಾತು ಅಥವಾ ಒಂದು ಸಪೋರ್ಟಿವ್ ಟಾಕ್ ಅವ್ರಿಗೆ ಕೊಡೋವಂಥ ಸ್ಟ್ರೆಂತ್ನ ಯು ಕಾಂಟ್ ಇವನ್ ಇಮ್ಯಾಜಿನ್. ನೀವು ನಿಮ್ಮ ಕಷ್ಟನ ಇನ್ನೊಂದು ನಿಮ್ಮ ಗರ್ಲ್ ಬೆಸ್ಟಿ ಹತ್ರನೋ ಅಥವಾ ನಿಮ್ಮ ತಾಯಿ ಹತ್ರನೋ ಅತ್ತೆ ಹತ್ರನೋ ಹೇಳ್ಕೊಂಡಾಗ ನಿನ್ಗೊಬ್ಬಳಿಗೆ ಅಲ್ಲ, ನನಗೂ ಈ ಥರ ಅನಿಸಿದೆ ಅಥವಾ ನನಗೂ ಹಿಂಗಾಗಿದೆ, ಈಗ ನಾಟ್ ಅಲೋನ್ ಅನ್ನೋ ಒಂದು ಮಾತು ಅಥವಾ ನನಗೂ ಅರ್ಥ ಆಗುತ್ತೆ, ಟೆನ್ಷನ್ ತೊಗೊಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ಒಂದು ಮಾತು ಎಷ್ಟೋ ವಿಷಯಗಳನ್ನ ಚೇಂಜ್ ಮಾಡುತ್ತೆ. ಆ್ಯಂಡ್ ಇಟ್ ಇಮೆನ್ಸ್ ಸ್ಟ್ರೆಂತ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್. ಯಾಕೆ ಅಂತಂದರೆ ನಿಮ್ಮ ಹೋರಾಟದಲ್ಲಿ ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಸಪೋರ್ಟ್ ಆಗಿ ಇನ್ನೊಬ್ಬರು ಇದ್ದಾರೆ ಅನ್ನೋ ಒಂದು ಧೈರ್ಯ ನಿಮ್ಮನ್ನು ಮುಂದೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಮೊದಲು ಕಂಪೇರ್ ಮಾಡೋದನ್ನು ಬಿಡಬೇಕು. ಯಾಕಂತಂದರೆ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಅದು ಅಲ್ಲದೆ ವಿ ಆರ್ ನಾಟ್ ಲಿವಿಂಗ್ ಆರ್ ವಿ ಆರ್ ನಾಟ್ ಇನ್ ಎನಿ ಕಾಂಪಿಟೇಷನ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ. ನಾವು ಒಬ್ಬರಿಗಿದ್ರೆ ಸಾಕಾಗಲ್ಲ, ನಮ್ಮ ಜೊತೆಗಿರೋರು ಗೆಲ್ಲಬೇಕು. ಅದೇ ಜೀವನ. ಇವಾಗ ನಾವು ಯಾರಿಗೋ ಏನೋ ಒಂದು ಹೇಳಿ ಅವ್ರನ್ನ ಹರ್ಟ್ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಆ ಕ್ಷಣಕ್ಕೆ ಒಂದು ಖುಷಿ ಸಿಗ್ಬೋದು ಅಷ್ಟೆ. ಬಟ್ ಅದರಿಂದ ಅವ್ರಿಗಾಗೋ ನೋವು ವಿ ಡೋಂಟ್ ನೋ ದ್ಯಾಟ್ ಎಂಥ ಟ್ರಾಮಾ ಕ್ರಿಯೇಟ್ ಮಾಡಿರ್ಬೋದು ನಾವು ಅಂತ. ಸೊ ಬಿ ಕೈಂಡ್. ಆದಷ್ಟು ಎಲ್ಲರ ಹತ್ರನೂ ಕೈಂಡ್ ಆಗಿರೋಕ್ಕೆ ಪ್ರಯತ್ನ ಪಡೋಣ. ಒಂದು ಹುಡುಗಿ ಅಥವಾ ಒಂದು ಹೆಣ್ಮಗು ಬಗ್ಗೆ ನಾವು ಗಾಸಿಪ್ ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ಪಾಸ್ ಆ್ಯಂಡ್ ಥಿಂಕ್ ವಾಟ್ ಮೇ ಬಿ ದೇ ಆರ್ ಗೋಯಿಂಗ್ ಥ್ರೂ ಅಂತ. ವಿ ನೆವರ್ ನೋ ದೇ ಸ್ಟೋರಿ ಅಲ್ವಾ? ಸೊ ನಿನ್ನ ಕೈಲಿ ಆಗಲ್ಲ ಬಿಡು ಅನ್ನೋದಕ್ಕಿಂತ ನಿನ್ನ ಕೈಲಿ ಆಗುತ್ತೆ ಮಾಡು, ನಾನು ಇದ್ದೀನಿ ಅನ್ನೋದ್ರಲ್ಲಿ ಜಾಸ್ತಿ ತೂಕ ಇದೆ. ಇವಾಗ ಹೆಣ್ಮಕ್ಳು ಹೊರಗಡೆ ಹೋಗಿ ಏನೋ ಅಚೀವ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೊಂದು ಧೈರ್ಯ ಇದೆ, ಯಾರೋ ಅವ್ರಿಗೋಸ್ಕರ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಮನೆಯಲ್ಲಿ ಅವ್ರ ಫ್ಯಾಮಿಲಿನ ನೋಡ್ಕೋತಿದ್ದಾರೆ ಅಂತ. ಸೊ ಅಂಥ ಅಮ್ಮಂದ್ರಿಗೆ, ಅತ್ತೆಯಂದ್ರಿಗೆ ಅಥವಾ ಅಕ್ಕಂದ್ರಿಗೆ
whoever it is. A big thanks to all the women who are supporting another woman. ಗೊತ್ತೋ ಗೊತ್ತಿಲ್ಲದೇನೋ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕೀಪ್ ಗೋಯಿಂಗ್. ಇಟ್ ಮ್ಯಾಟರ್ಸ್. ಇಟ್ ರಿಯಲಿ ಮ್ಯಾಟರ್ಸ್. ನಿಮ್ಮ ಕಡೆಯಿಂದ ಸಿಗ್ತಿರೋ ಸ್ಮೈಲ್ ಕಾನ್ಫಿಡೆನ್ಸ್ ಆಗಿ, ನಿಮ್ಮ ಕಡೆಯಿಂದ ಸಿಗ್ತಿರೋ ಪುಷ್ ಕರೇಜ್ ಆಗಿ ಬದಲಾಗುತ್ತೆ ಅನ್ನೋದ ಮರಿಬೇಡಿ. ನಾನು ನನ್ನ ವಿಷಯನೇ ತೊಗೊಂಡ್ರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಐ ವಾಂಟ್ ಟು ಅಪ್ಲೋಡ್ ಸಮ್ ವೀಡಿಯೋಸ್ ಅಂತಂದಾಗ ನನ್ನ ತಾಯಿ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ದೇ ಬೋತ್ ಎನ್ಕರೇಜ್ಡ್ ಮೀ ಆ್ಯಂಡ್ ದೇ ಈವನ್ ಸಜೆಸ್ಟೆಡ್ ವಾಯ್ಸ್ ಓವರ್ ನೀನೇ ಕೊಡು, ತಪ್ಪಾದರೂ ಪರವಾಗಿಲ್ಲ, ಮತ್ತೆ ತಿದ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು ಅಂತೆಲ್ಲ. ಸೊ ಈ ಥರ ಮಾತುಗಳು ತುಂಬ ಚಿಕ್ಕದು ಆಗಿರ್ಬೋದು, ಬಟ್ ಅದರಿಂದ ತುಂಬ ಬಿಗ್ ಡಿಫ್ರೆನ್ಸ್ ಆಗುತ್ತೆ, ಬಿಗ್ ಚೇಂಜಸ್ ಆಗುತ್ತೆ ಅನ್ನೋದು ಸುಳ್ಳಲ್ಲ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳೋಣ. ನಮ್ಮ ಜೊತೆಲಿರೋ ಅಂಥ ಬೇರೆ ಹೆಣ್ಮಕ್ಳು ನಾವು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇನ್ನು ಮುಂದೆ ಜಡ್ಜ್ ಮಾಡೋದ್ರ ಬದಲು ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಹಾಗೆಯೇ ಬ್ರೇಕ್ ಮಾಡೋದ್ರ ಬದಲು ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ನಮ್ಮೆಲ್ಲರ ಲೈಫ್ ಪಾತ್ಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ಒನ್ ಆರ್ ದ ಅದರ್ ವೇ ವಿ ಆಲ್ ಆರ್ ಸೇಮ್ ಆ್ಯಂಡ್ ವಿ ಆಲ್ ಆರ್ ಇನ್ ಸೇಮ್ ಬೋಟ್. ಸ್ವಲ್ಪ ಕೈಂಡ್ನೆಸ್, ಸ್ವಲ್ಪ ಲವ್ ಆ್ಯಂಡ್ ಸ್ವಲ್ಪ ಕೇರ್ ಕ್ಯಾನ್ ಚೇಂಜ್ ಸೋ ಮೆನಿ ಥಿಂಗ್ಸ್. ಸಾಧ್ಯ ಆದಷ್ಟು ಒಳ್ಳೆಯದನ್ನೇ ಹಂಚೋಣ, ಅದರಿಂದ ನಮಗೆ ಇನ್ ರಿಟರ್ನ್ ಒಳ್ಳೆಯದೇ ಸಿಗುತ್ತೆ. ಐ ಹೋಪ್ ಲಾಸ್ಟ್ ವೀಕ್ ಎಲ್ಲರಿಗೂ ತುಂಬ ಚೆನ್ನಾಗಿತ್ತು ಅಂತ. ಹಾಗೆ ಐ ವಿಶ್ ಅ ಹ್ಯಾಪಿ ಅ ವೀಕ್ ಹೆಡ್. ಬಿ ಕೈಂಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಪ್ಲೀಸ್ ಲೆಟ್ ಮೀ ನೋ ಇನ್ನೂ ಯಾವ ಥರ ವೀಡಿಯೋಸ್ ಅಥವಾ ಯಾವ ಥರ ವಿಷಯಗಳ ಬಗ್ಗೆ ಮಾತಾಡೋದು ಚೆನ್ನಾಗಿರುತ್ತೆ ಅಂತ. ಐ ನೋ ಐ ಆಮ್ ನಾಟ್ ಐ ಮೇ ನಾಟ್ ಡೂಯಿಂಗ್ ದ ಗ್ರೇಟ್ ಜಾಬ್, ಬಟ್ ಆ್ಯಸ್ ಟೈಮ್ ಪಾಸಸ್ ನಾನು ಇಂಪ್ರೂವ್ ಮಾಡ್ಕೋತೀನಿ. ಐ ಆಮ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ತುಂಬ ವಿಷಯಗಳನ್ನ ಕಲಿತಾ ಇದ್ದೀನಿ ಕೂಡ. ಸೊ ಪ್ಲೀಸ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಮತ್ತು ಬೇರೆ ವಿಷಯದ ಜೊತೆ, ಬೇರೆ ಟಾಪಿಕ್ ಜೊತೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಆಲ್. ಐ ಕಂಪ್ಲೀಟ್ಲಿ ಫರ್ಗಾಟ್. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ವಿ ಆರ್ ಪ್ರಿಪೇರಿಂಗ್ ಗೋಂಗ್ರಾ ತೊಕ್ಕು. So I'll leave the description, I'll leave the ingredients and procedure for this in the description. ಯಾರಿಗಾದರೂ ಟ್ರೈ ಮಾಡಬೇಕು ಅಂತ ಇಷ್ಟ ಇದ್ದರೆ ಪ್ಲೀಸ್ ಡೂ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಹೌ ಇಟ್ ಟರ್ನ್ಡ್ ಔಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.